ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಭಾವ ಮಂಜುನಾಥ್ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತ ದಾಳಿಯಾಗಿದೆ ಅಂದಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಸಾವಿರಾರು ದಾಳಿಯಾಗಿವೆ. ಅಪರಾಧ ಸಾಬೀತಾಗಿ ಶಿಕ್ಷೆಗೆ ಒಳಪಟ್ಟ ಪ್ರಮಾಣ ಕಡಿಮೆನೇ ಇದೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇದೊಂದು ರಾಜಕೀಯ ಪ್ರೇರಿತ ದಾಳಿಯಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ಅವರು, ಕಳೆದ 12 ವರ್ಷಗಳಲ್ಲಿ ಸಾವಿರಾರು ದಾಳಿಗಳಾಗಿವೆ. ಅಪರಾಧ ಸಾಬೀತಾಗಿ ಶಿಕ್ಷೆಗೆ ಒಳಪಟ್ಟ ಅಥವಾ ಆ ಒಂದು ಪ್ರಮಾಣ ತೀವ್ರ ಕಡಿಮೆನೇ ಇದೆ. ನಮ್ಮನ್ನು ಸಹ ಎಷ್ಟು ದಿನ ಬಿಡ್ತಾರೋ ಗೊತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿರುವ ಪ್ರಿಯಾಂಕ್ ಖರ್ಗೆ, ನಮ್ಮೇಲೂ ಮುಂದಿನ ದಿನಗಳಲ್ಲಿ ದಾಳಿ ಆಗಬಹುದು, ತನಿಖಾ ಸಂಸ್ಥೆಗಳು ಕೇಂದ್ರದ ಕೈಗೊಂಬೆಗಳಾಗಿವೆ ಅನ್ನುವಂಥದ್ದು ಗೃಹ ಸಚಿವರು ಹೇಳಿರೋ ಮಾತು. ನಮ್ಮ ಮೇಲೂ ಇವತ್ತಲ್ಲ ನಾಳೆ ದಾಳಿ ಆಗಬಹುದು ಅಂತ ಹೇಳಿದ್ದಾರೆ. ITED ದಾಳಿ ಅಂತಲ್ಲ, ನಮ್ಮ ಮೇಲೆ ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಹೇಳಿರುವಂಥ ಮಾತು. ಸೊ ಒಂದು ಕಡೆ ಸ್ವಾಯತ್ತ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆಗಳಾಗಿವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಿಂದೆ UPA ಸರ್ಕಾರ ಇತ್ತಲ್ಲ ಸ್ವಾಮಿ, ಆಗಲೂ ಕೂಡ ಸ್ವಾಯತ್ತ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ UPA ಸರ್ಕಾರದ ಕೈಗೊಂಬೆಯಾಗಿಯೇ ವರ್ತಿಸ್ತಾ ಇದ್ವು ಅನ್ನುವಂಥದ್ದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಒಂದ್ಸರಿ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಪ್ರಜ್ಞಾವಂತ ನಾಗರಿಕರು ಹೇಳುವಂಥ ಮಾತು. ಸೊ ಹಾಗಾಗಿ ಇಲ್ಲಿ ಈಗ BJP ಕೇಂದ್ರದಲ್ಲಿ ಇದೆ ಅನ್ನುವಂಥ ಕಾರಣಕ್ಕೆ ಈಗ ಸ್ವಾಯತ್ತ ಸಂಸ್ಥೆಗಳನ್ನು ತನ್ನ ಅಧೀನಕ್ಕೆ ಇಟ್ಕೊಂಡು ತಾನು ಮನಬಂದಂತೆ ವರ್ತಿಸ್ತಾ ಇದೆ ಕೇಂದ್ರ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ, ಎಷ್ಟು ಇಡಿ ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ. ಕಳೆದ 12 ವರ್ಷದಲ್ಲಿ ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನು ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನೂ ಎಷ್ಟು ದಿನ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಆವಾಗ ಛೂ ಬಿಡ್ತಾರೆ. ನಾವೇನು ಈಗ ಜೀವ ಬೆದರಿಕೆ ಕೊಟ್ಟಿಲ್ವ? ಮೊನ್ನೆ MP ಅವರು, ಸಿಟ್ಟಿಂಗ್ MP ಹೇಳ್ತಾರೆ, ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ? ITED ಅಂತಲ್ಲ, ನಮ್ಮ ಮೇಲೆ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು, ನಮ್ಮವ್ರು ಯಾರು ಹೇಳ್ತಾ ಇಲ್ಲ. ಸಿಟ್ಟಿಂಗ್ BJP MP ಹೇಳ್ತಾ ಇದ್ದಾರೆ, MLAಗಳು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ವಾಟ್ ಈಸ್ ನ್ಯೂ ಇನ್ ದಿಸ್? RSS ಮೇಲೆ ಕಾನೂನು ಕ್ರಮವನ್ನು ಮಾಡೋದಕ್ಕೆ ಏನೋ ಗೊತ್ತಿಲ್ಲಪ್ಪ. ಮೋಹನ್ ಭಾಗವತ್ ಅವ್ರು ಬರ್ತಾ ಇದ್ದಾರೆ ಅಂತಲ್ಲ ಬೆಂಗಳೂರಿಗೆ, ಕಾಗದ ತಗೊಂಡು